ಸಂಘದ 100 ವರ್ಷದ ಪಯಣ ಅಷ್ಟು ಸುಲಭ ಆಗಿರಲಿಲ್ಲ. ಹಾಸ್ಯ, ಉಪೇಕ್ಷೆ, ವಿರೋಧದ ನಂತರ ಈಗ ಸಂಘ ಸಮಾಜದ ಸ್ವೀಕಾರದ ಹಂತದಲ್ಲಿದೆ. ಒಂದ್ ಕಡೆ ವ್ಯಕ್ತಿ ನಿರ್ಮಾಣ, ಒಂದ್ ಕಡೆ ಸಮಾಜ ಜಾಗರಣ, ಒಂದ್ ಕಡೆ ಸಾಮಾಜಿಕ ಪರಿವರ್ತನೆ, ಇನ್ನೊಂದ್ ಕಡೆ ವ್ಯವಸ್ಥಾ ಪರಿವರ್ತನೆ ಮೂಲಕ ಸಂಘ ಇವತ್ತು ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿಯಾಗಿ ಹೋಗ್ತಾ ಇದೆ. ಎಲ್ಲ ಪ್ರಾಂತದವರೆಗೆ, ಎಲ್ಲ ಜಿಲ್ಲೆಗಳವರೆಗೆ, ಎಲ್ಲ ತಾಲೂಕುಗಳವರೆಗೆ, ಈಗ ಎಲ್ಲ ಮಂಡಲ ಮತ್ತು ಸಿಟಿಗಳಲ್ಲಿ ವಾರ್ಡ್ ವಸತಿಗಳವರೆಗೆ ಸರ್ಕಾರಿ ಕಾರು ಜೀಪು ಹೋಗಲ್ಲ ಅನ್ನುವ ಗುಡ್ಡಗಾಡಿನ ಅನೇಕ ಪ್ರದೇಶಗಳಲ್ಲೂ ಕೂಡ ಸಂಘದ ಚಟುವಟಿಕೆಗಳು, ಸೇವಾ ಚಟುವಟಿಕೆಗಳು ನಡೀತಾ ಇದೆ. 3 ಪ್ರಮುಖ ವಿಷಯಗಳ ಮೇಲೆ ಸಂಘದ ಫಿಲಾಸಫಿ, ತತ್ವಗಳು ನಿಂತ್ಕೊಂಡಿದೆ. ಮೊದಲನೇದೇ ಇದು ನಮ್ಮ ಮಾತೃಭೂಮಿ, ಎರಡನೇದೇ ಹಿಂದುತ್ವ, ಮೂರನೇದೇ ಇದು ಹಿಂದೂ ರಾಷ್ಟ್ರ. ಹಿಂದೂ ಪರಂಪರೆಯಲ್ಲಿ ಬಂದ ಕೆಲವರು ಮತಾಂತರಕ್ಕೆ ಒಳಗಾಗಿ ತಮ್ಮ ಮತೀಯ ಉಪಾಸನಾ ಪದ್ಧತಿಯನ್ನು ಬದಲಾಯಿಸಿದ್ರು ಕೂಡ ಪೂರ್ವಜರು ಬದಲಾಗಲಿಲ್ಲ. ಹಾಗಾಗಿ ಸಂಘ ಹೇಳುವಂಥದ್ದು ಹಿಮಾಲಯದಿಂದ ದಕ್ಷಿಣಕ್ಕೆ ಹಿಂದೂ ಸಾಗರ, ಇಂಡಿಯನ್ ಓಷನ್ಗಿಂತ ಮೇಲೆ ಇರತಕ್ಕಂಥ ಭೂಭಾಗದಲ್ಲಿ ವಾಸಿಸುವವರು ಹಿಂದೂಗಳು. ಅದೊಂದು ದೇವ ನಿರ್ಮಿತ ದೇಶ. ಭಾರತೀಯರೆಲ್ಲರೂ ಕೂಡ ಹಿಂದೂಗಳೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ನೇ ಇಸವಿಯ ಸೆಪ್ಟೆಂಬರ್ 27 ವಿಜಯದಶಮಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಸಂಘದ ಪ್ರಾರಂಭದ ಉದ್ದೇಶ ಇದ್ದದ್ದೇ ಈ ದೇಶದ ಸರ್ವಾಂಗೀಣ ವಿಕಾಸ ಆಗಬೇಕು, ಉನ್ನತಿ ಆಗಬೇಕು. ಆ ಉನ್ನತಿಯ ಕೆಲಸವನ್ನು ಜನಸಾಮಾನ್ಯರು ಒಟ್ಟುಗೂಡಿ ಮಾಡಬೇಕು. ದೇಶವನ್ನು ಮುನ್ನಡೆಸುವಂಥದ್ದು, ದೇಶವನ್ನು ಮುಂದೆ ಕೊಂಡೋಗುವಂಥದ್ದು, ಆ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರು ಸಹಭಾಗಿತ್ವವನ್ನು ಹೊಂದ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಜನಾಂದೋಲನದ ಸ್ವರೂಪವಾಗಿ ಇದನ್ನು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್ ಅವರು ಪ್ರಾರಂಭ ಮಾಡಿದರು. ಅವರು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ನ ಒಬ್ಬರು ಸದಸ್ಯರು, ಕಾರ್ಯಕರ್ತರು, ಸಕ್ರಿಯ ಸ್ವಾತಂತ್ರ್ಯ ಹೋರಾಟಗಾರರು. 1921ನೇ ಇಸವಿನಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಆಂದೋಲನದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದು ನಂತರ ದೇಶದ ಕುರಿತು ತನ್ನ ಚಿಂತನೆಯನ್ನು ಸದಾ ಮಾಡ್ತಾ ಇದ್ದಂತಹ ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ. ಅವರು ಸಂಘವನ್ನು ಪ್ರಾರಂಭ ಮಾಡಿದ ನಂತರ ಆ ವಿಚಾರಕ್ಕೆ ಅನೇಕ ಮಂದಿ ಜೋಡ್ಕೊಂಡ್ರು. ಅನೇಕರು ತಮ್ಮ ಚಿಂತನೆಗಳನ್ನು ಜೋಡಿಸ್ಕೊಳ್ತಾ ಸಂಘ ಅವರ ಚಿಂತನೆಗಳನ್ನು ಸೇರಿಸ್ಕೊಳ್ತಾ ಇವತ್ತು ವಿಕಾಸದ ಹಾದಿಯನ್ನು ಕ್ರಮಿಸಿ 100 ವರ್ಷಗಳನ್ನು ಕ್ರಮಿಸಿ ಇವತ್ತಿಲ್ಲಿ ನಾವು ನಿಂತಿದ್ದೀವಿ. ಸಂಘದ 100 ವರ್ಷದ ಪಯಣ ಅಷ್ಟು ಸುಲಭ ಆಗಿರಲಿಲ್ಲ. ಪ್ರಾರಂಭದಲ್ಲಿ ಸಂಘ ಎಲ್ಲರ ಬೆಂಬಲ ಸಹಕಾರವನ್ನು ಪಡ್ಕೊಳ್ತು ಆ ಥರ ಇಲ್ಲ. 4 ಹಂತಗಳನ್ನು ದಾಟಿ ಸಂಘ ಬಂತು. ಪ್ರಾರಂಭದಲ್ಲಿ ಒಂದು ಹಾಸ್ಯವಾಗಿ ಸಂಘವನ್ನು ನೋಡಿದವರು ಇದ್ದಾರೆ. ಸಂಘದಿಂದ ಏನು ಸಾಧ್ಯ ಅನ್ನೋ ರೀತಿಯಲ್ಲಿ ಉಪೇಕ್ಷೆ ಮಾಡಿದವರು ಇದ್ದಾರೆ. ಏನೋ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಆದರೆ ದೇಶ, ಸರ್ವಾಂಗೀಣ ಉನ್ನತಿ, ದೊಡ್ಡ ದೊಡ್ಡ ಶಬ್ದ, ಪರಮವೈಭವ ಎಲ್ಲ ಮಾತಾಡ್ತಾರೆ. ಹಾಗಾಗಿ ಸಂಘವನ್ನು ನೆಗ್ಲೆಕ್ಟ್, ಉಪೇಕ್ಷೆ ಮಾಡಿದರು. ಹೀಗಾಗಿ ಸಂಘ ಆ ಹಂತವನ್ನು ದಾಟಿ ಬಂತು. 3ನೇ ಹಂತದಲ್ಲಿ ಸಂಘವನ್ನು ವಿರೋಧ ಮಾಡಿದರು. ಸಂಘದ ಕಾರ್ಯಾಲಯಗಳ ಮೇಲೆ ದಾಳಿ, ಸಂಘದ ಮೇಲೆ ಪ್ರತಿಬಂಧ, ಸಂಘದ ಕಾರ್ಯಕರ್ತರ ಕೊಲೆಗಳು ಅನೇಕ ಕಡೆಗಳಲ್ಲಿ ನಡೆಯಿತು. ವಿರೋಧದ ಹಂತ ಜಾಸ್ತಿ ಆಗ್ತಾ ಹೋಯಿತು. ಹೀಗಾಗಿ ಹಾಸ್ಯ, ಉಪೇಕ್ಷೆ, ವಿರೋಧದ ನಂತರ ಈಗ ಸಂಘ 4ನೇ ಹಂತದಲ್ಲಿದೆ. ಅದು ಸಮಾಜದ ಸ್ವೀಕಾರದ ಹಂತದಲ್ಲಿದೆ. ಇವತ್ತು ಇಡೀ ಸಮಾಜ ಸಂಘದ ವಿಚಾರವನ್ನು, ಸಂಘದ ಕಾರ್ಯವನ್ನು, ಸಂಘದ ಉದ್ದೇಶವನ್ನು ಸ್ವೀಕಾರ ಮಾಡಿದೆ. ಸಂಘದ ಅನೇಕ ಕಾರ್ಯಕ್ರಮಗಳಿಗೆ ಸಮಾಜದ ಸಹಭಾಗಿತ್ವ, ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ, ಅನೇಕ ಕಡೆಗಳಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಸಂಘ ಯಾವ ಉದ್ದೇಶ ಇಟ್ಕೊಂಡು 100 ವರ್ಷದಿಂದ ಆ ಉದ್ದೇಶಕ್ಕೆ ಬದ್ಧರಾಗಿ ಸ್ವಯಂ ಸೇವಕರನ್ನು ತಯಾರು ಮಾಡ್ತಾ ಬರ್ತಾ ಇತ್ತೋ, ಆ ರೀತಿಯ ಪ್ರೊಸೆಸ್ ಏನಿದೆ ನಿಧಾನಕ್ಕೆ ವಿಕಾಸ ಆಗ್ತಾ ಬಂತು. RSS ಅನ್ನು ಅನೇಕ ಮಂದಿ 1 ಲೈನಲ್ಲಿ ಡಿಫೈನ್ ಮಾಡ್ತಾರೆ. ಒಂದು ವಾಕ್ಯದಲ್ಲಿ ಡಿಫೈನ್ ಮಾಡುವ ಮೂಲಕ ಅನೇಕ ಮಂದಿ ಸಂಘವನ್ನು ಹೇಗಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ RSSನದ್ದು ಒಬ್ಬರು ಹಿರಿಯರಾಗಿರ್ತಕ್ಕಂಥ ದತ್ತೋಪಂತ ಠೇಂಗಡಿ ಒಮ್ಮೆ RSS ಬಗ್ಗೆ ಒಂದು ಸಭೆಯಲ್ಲಿ ಮಾತಾಡ್ತಾ ಅವರು ಹೇಳಿದರು, RSS ಈಸ್ ಎ ಪ್ರೋಗ್ರೆಸಿವ್ ಅನ್ಫೋಲ್ಡ್ಮೆಂಟ್. ಒಂದು ಹೂ ಅರಳಿ ನಿಲ್ಲುವ ಮುಂಚೆ ಅದೊಂದು ಮೊಗ್ಗಾಗಿರುತ್ತೆ. ಆ ಮೊಗ್ಗಿನಲ್ಲಿ ನಾಳಿನ ಹೂ ಗೊತ್ತಾಗಲ್ಲ. ಹೂವಿನ ಒಳಗಡೆ ಇರತಕ್ಕಂಥ ಅನೇಕ ಕೋಶಗಳೇನಿದೆ ಅದು ಸೇರಿ ನಂತರ ಅದರ ಪರಾಗಸ್ಪರ್ಶಗಳಲ್ಲಿ ಆದ ನಂತರ ಅದೊಂದು ಬೀಜ ರೂಪ ಆಗುತ್ತೆ.
ಆ ಹೂವು ಬೀಜ ಆದ ನಂತರ ಬೀಜ ಬಿದ್ದಾಗ ಮೊಳಕೆ ಹೊಡೆದು ಇನ್ನೊಂದು ಮರ ಆಗತ್ತೆ. ಬೀಜದ ಒಳಗಡೆ ಮರವನ್ನು ನೋಡಿರಲ್ಲ. ಬೀಜ ಹಾಕಿದ ಮೇಲೆ ಅದಕ್ಕೆ ರೂಟ್ಗಳು ಬರುತ್ತೆ, ಸ್ಟೆಮ್ಗಳು ಬರುತ್ತೆ, ಬೇರು ಕಾಂಡಗಳನ್ನು ಅದು ಸೃಷ್ಟಿಸ್ತಾ ಎಲೆಗಳು, ಹೂಗಳು ಮತ್ತೆ ಅರಳಿಕೊಳ್ತಾ ದೊಡ್ಡ ವೃಕ್ಷವಾಗಿ ಅದು ರೂಪುಗೊಳ್ಳುತ್ತೆ. ಹಾಗೆಯೇ ಪ್ರಾರಂಭದಲ್ಲಿ ಯೋಚನಾ ರೂಪದಲ್ಲಿ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದಂತಹ ಒಂದು ಚಿಂತನೆ ಕ್ರಮೇಣ ಒಂದು ವಿಶಾಲ ಸಂಘಟನೆಯಾಗಿ ಇವತ್ತು ಬೆಳೆದು ನಿಂತಿದೆ. ಆ ರೀತಿಯ ಪ್ರೋಗ್ರೆಸಿವ್ ಅನ್ಫೋಲ್ಡ್ಮೆಂಟ್ ಸಂಘಕ್ಕಾಯಿತು. ಅದು ಕೂಡ 4 ಹಂತಗಳಲ್ಲಿ ಬೆಳೀತಾ ಬಂತು. ಸಂಘದ ಪ್ರಾರಂಭದ ಸಂಘಟನಾತ್ಮಕ ಉದ್ದೇಶ ಇದ್ದದ್ದೇ ವ್ಯಕ್ತಿ ನಿರ್ಮಾಣ, ಅದರ ಮೂಲಕ ರಾಷ್ಟ್ರ ನಿರ್ಮಾಣ. 1925ರಿಂದ ಸುಮಾರು 1940ರ ತನಕ ವ್ಯಕ್ತಿ ನಿರ್ಮಾಣ ಆಧಾರದಲ್ಲೇ RSSನ ಕೆಲಸಗಳು ದೇಶವ್ಯಾಪಿಯಾಗಿ ಹರಡ್ತಾ ಹೋಯಿತು. ನಂತರ 2ನೇ ಹಂತಗಳ ಕೆಲಸಗಳು ಶುರುವಾಯಿತು. ಮೊದಲ ಹಂತದ ಜೊತೆಗೆ 2ನೇ ಹಂತ ಅಂದರೆ ವ್ಯಕ್ತಿ ನಿರ್ಮಾಣ ಜೊತೆಗೆ ಸೆಕೆಂಡ್ ಫೇಸ್, ಅದನ್ನು ಸಮಾಜ ಜಾಗರಣ, ಸೋಷಿಯಲ್ ಅವೇಕನಿಂಗ್ ಅಂತ ಕರೆದರು. ಆ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಸಂಘಟನೆಗಳು ಪ್ರಾರಂಭ ಆಯಿತು. ಒಂದೊಂದು ಕ್ಷೇತ್ರದಲ್ಲಿ ಸ್ವಯಂ ಸೇವಕರು ಒಂದೊಂದು ಸಂಘಟನೆಗಳ ಸಾರಥ್ಯವನ್ನು ವಹಿಸಿದರು. ಮಹಿಳಾ ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ 1936ರಲ್ಲಿ ಬಂತು. 1949ನೇ ಇಸ್ವಿಯಲ್ಲಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, 1952ನೇ ಇಸ್ವಿನಲ್ಲಿ ವನವಾಸಿಗಳ ಕ್ಷೇತ್ರದಲ್ಲಿ ಟ್ರೈಬಲ್ ವೆಲ್ಫೇರ್, ಆ ದೃಷ್ಟಿಯಿಂದ ವನವಾಸಿ ಕಲ್ಯಾಣ ಆ ಸಂಸ್ಥೆ ಪ್ರಾರಂಭ ಆಯಿತು. ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಂಘಟನೆಗಳು. ಕೃಷಿ ಕ್ಷೇತ್ರದಲ್ಲಿ ಭಾರತೀಯ ಕಿಸಾನ್ ಸಂಘ, ಕಾರ್ಮಿಕರ ಕ್ಷೇತ್ರದಲ್ಲಿ ಭಾರತೀಯ ಮಜ್ದೂರ್ ಸಂಘ, ಧಾರ್ಮಿಕ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ 1964ರಲ್ಲಿ, ಕಲಾವಿದರ ಮಧ್ಯೆ ಸಂಸ್ಕಾರ ಭಾರತಿ, ಸಾಹಿತಿಗಳ ಮಧ್ಯೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ವಿಜ್ಞಾನಿಗಳ ಮಧ್ಯೆ ವಿಜ್ಞಾನ ಭಾರತಿ, ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದ ಮತ್ತು ಇವತ್ತಿನ ಯೋಗ, ಹೋಮಿಯೋಪತಿ ಸೇರ್ಕೊಂಡಾಗೆ ಆರೋಗ್ಯ ಭಾರತಿ, ಹೋಮಿಯೋಪತಿ ಒಂದು ಕಡೆ, ಇನ್ನೊಂದು ಕಡೆ ಅಲೋಪತಿ ಇದೆ, ಅಲೋಪತಿಯ ದೃಷ್ಟಿಯಿಂದ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್. ಹೀಗೆ ಅನೇಕ ಸಂಘಟನೆಗಳ ವಿಸ್ತಾರ ಆಗ್ತಾ ಆಗ್ತಾ ಸಂಘದ ಯೋಚನೆಯಂತೆ ಸಂಘದ ಸ್ವಯಂ ಸೇವಕರು ಅಲ್ಲಲ್ಲಿ ಪರಿವರ್ತನೆ ಕೆಲಸವನ್ನ ಮಾಡ್ತಾ ಬಂದರು. ಸಮಾಜದ ಜಾಗರಣದ ಕೆಲಸ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸ್ತು. ಇದನ್ನು ನಾವು ಸಮಾಜ ಜಾಗರಣದ ಒಂದು ಫೇಸ್ ಅಂತ ಅಂದ್ಕೊಳ್ಬಹುದು. ಇದಾದ ನಂತರ 3ನೇ ಫೇಸ್ ಸಂಘದ್ದು ಶುರುವಾಯಿತು. ಅದು ಸುಮಾರು 1993ನೇ ಇಸ್ವಿಯಿಂದ ನಂತರ ಸುಮಾರು 2013ರ ತನಕ ವಿಸ್ತಾರ ಆಗ್ತಾ ಬಂತು. ಅದೇ ಸಾಮಾಜಿಕ ಪರಿವರ್ತನೆ ಹಂತ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಸಂಘದ ಸ್ವಯಂ ಸೇವಕರು ಅನೇಕ ಕಡೆಗಳಲ್ಲಿ ಪರಿವರ್ತನೆ ತರುವ ಟ್ರಾನ್ಸ್ಫಾರ್ಮೇಬಲ್ ಕೆಲಸಗಳಿಗೆ ಹೆಚ್ಚು ಗಮನ ಕೊಡ್ತಾ ಕೆಲಸ ಮಾಡ್ತಾ ಬಂದರು. ಆ ರೀತಿಯಲ್ಲಿ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ದೃಷ್ಟಿಯಿಂದ ಕೆಲವು ಇನಿಷಿಯೇಟಿವ್ಸ್ ಅನ್ನು ಶುರು ಮಾಡಿದ್ರು. ಅದನ್ನು RSSನ ಒಳಗಡೆನ ಪರಿಭಾಷೆಯಲ್ಲಿ ಗತಿವಿಧಿ ಅಂತ ಕರಿತೀವಿ. ಆ ರೀತಿ ಅನೇಕ ಇನಿಷಿಯೇಟಿವ್ಗಳಲ್ಲಿ ಮೊದಲನೇದು 1996ನೇ ಇಸ್ವಿಯಲ್ಲಿ ಧರ್ಮ ಜಾಗರಣ, ಮತಾಂತರವನ್ನು ತಡೆಯುತ್ತಾ ಮತಾಂತರ ಆದವ್ರನ್ನ ವಾಪಸ್ ತರ್ತಕ್ಕಂಥ ಕೆಲಸ, ಫ್ಯಾಮಿಲಿ ವೆಲ್ಫೇರ್ಗೋಸ್ಕರ ಕುಟುಂಬ ಪ್ರಬೋಧನ, ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಪರ್ಯಾವರಣ ಸಂರಕ್ಷಣೆ, ಕುಟುಂಬಗಳ ಮಧ್ಯೆ ಸಾಮಾಜಿಕ ಸಾಮರಸ್ಯಗಳು, ಸಮಾಜದ ಮಧ್ಯೆ ಸಾಮರಸ್ಯ ಬೆಳೆಸಲಿಕ್ಕೆ ಸಾಮಾಜಿಕ ಸಾಮರಸ್ಯ, ಗ್ರಾಮ ವಿಕಾಸ, ಗೋ ಸೇವೆ, ಈ ರೀತಿಯ ಇನಿಷಿಯೇಟಿವ್ಗಳ ಮೂಲಕ ಇಡೀ ದೇಶದಲ್ಲಿ ಹಳ್ಳಿಗಳಿಂದ ಹಿಡಿದುಕೊಂಡು ನಗರದವರೆಗೆ ಪರಿವರ್ತನೆಯ ಕೆಲಸಗಳು ಶುರುವಾಯಿತು. 2013ನೇ ಇಸ್ವಿ ನಂತರ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ವರ್ಷ, ವಿವೇಕಾನಂದ ಸಾರ್ಧಶತಿ ಅಂತ ಕರಿತೀವಿ. ಆ ನಂತರ ಅನೇಕ ಸ್ವಯಂ ಸೇವಕರು ವ್ಯವಸ್ಥಾ ಪರಿವರ್ತನೆ, ನಮ್ಮ ದೇಶದ ಅನೇಕ ವ್ಯವಸ್ಥೆಗಳು ಅದರಲ್ಲಿ ಒಂದಷ್ಟು ಪರಿವರ್ತನೆ ಆಗಬೇಕು. ಶಿಕ್ಷಣದಲ್ಲಿ ಭಾರತೀಯತೆ, ಶಿಕ್ಷಣದ ವ್ಯವಸ್ಥೆಯಲ್ಲಿ ಪರಿವರ್ತನೆ, ಅನೇಕ ಸಾಮಾಜಿಕ ವಿಷಯಗಳಲ್ಲಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಒಂದಷ್ಟು ಪರಿವರ್ತನೆ, ಈ ಥರ ವ್ಯವಸ್ಥಾ ಪರಿವರ್ತನೆ ಕೆಲಸ, ಅದು ಕುಟುಂಬ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು. ಹೀಗೆ 4 ಹಂತಗಳಲ್ಲಿ ಸಂಘದ ಕೆಲಸ ಸಾಗ್ತಾ ಬಂತು. ಬರುವಾಗ ಮೊದಲನೇ ಕೆಲಸದ ಜೊತೆಗೆ 4: ವ್ಯಕ್ತಿ ನಿರ್ಮಾಣ, ನಂತರ ವ್ಯಕ್ತಿ ನಿರ್ಮಾಣ ಮತ್ತು ಸಮಾಜ ಜಾಗರಣ, ನಂತರ ವ್ಯಕ್ತಿ ನಿರ್ಮಾಣ, ಸಮಾಜ ಜಾಗರಣ, ಸಮಾಜ ಪರಿವರ್ತನೆ. ಈಗ 4 ಮುಖಗಳಲ್ಲಿ ಕೆಲಸ. ಒಂದು ಕಡೆ ವ್ಯಕ್ತಿ ನಿರ್ಮಾಣ, ಒಂದು ಕಡೆ ಸಮಾಜ ಜಾಗರಣ, ಒಂದು ಕಡೆ ಸಾಮಾಜಿಕ ಪರಿವರ್ತನೆ, ಇನ್ನೊಂದು ಕಡೆ ವ್ಯವಸ್ಥಾ ಪರಿವರ್ತನೆ ಮೂಲಕ ಸಂಘ ಕಾರ್ಯ ವಿಕಾಸ ಆಗ್ತಾ ಬಂದದ್ದು ಕೂಡ 2 ರೀತಿಯ ವಿಸ್ತಾರದಲ್ಲೂ ಬಂತು. ಅದನ್ನು ನನ್ನ ಸಂಘದ ಪರಿಭಾಷೆಯಲ್ಲೇ ಒಳಗಡೆ ನಾವು 2 ಶಬ್ದ ಬಳಸ್ತೀವಿ: ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿ. ಸರ್ವವ್ಯಾಪಿ ಅಂದರೆ ಭೌಗೋಳಿಕವಾಗಿ ಸಂಘ ಹೆಚ್ಚಿನ ಕಡೆಗಳಲ್ಲಿ ತಲುಪಬೇಕು. ಸಂಘ ಪ್ರಾರಂಭವಾದದ್ದು ಮಹಾರಾಷ್ಟ್ರದ ನಾಗ್ಪುರದ ಒಂದು ನಗರ ಪ್ರದೇಶದಲ್ಲಿ. ಅಲ್ಲಿ ಪ್ರಾರಂಭವಾದ ಯೋಚನೆ ಇವತ್ತು ಇಡೀ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ವ್ಯಾಪಿಸಿದೆ.
ಅದಕ್ಕೋಸ್ಕರ ಮೊದಲ ಹಂತದ ಸಂಘದ ವಿಸ್ತಾರ ಆಗಿನ ಕಾಲದ ಎಲ್ಲ ಪ್ರಾಂತಗಳನ್ನು, ಸ್ಟೇಟ್ ಕ್ಯಾಪಿಟಲ್ಗಳನ್ನು ತಲುಪ್ತು. 1940ನೇ ಇಸ್ವಿಯ ಸುಮಾರಿಗೆ ಆಗ ದೇಶದಲ್ಲಿದ್ದ ಎಲ್ಲ ಪ್ರಾಂತಗಳಿಗೆ ಸಂಘದ ಸ್ವಯಂ ಸೇವಕರು ಹೋಗಿ ಅಲ್ಲಿ ಸಂಘದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದರು. ಲಾಹೋರ್ ತನಕ ವ್ಯಾಪಿಸಿತ್ತು. ಎಲ್ಲ ಕಡೆಗಳು ಸಂಘದ ಚಟುವಟಿಕೆಗಳು ವ್ಯಾಪಿಸಿದ ಸಂದರ್ಭ ಹೀಗೆ ಮೊದಲ ಹಂತದಲ್ಲಿ ಎಲ್ಲ ಪ್ರಾಂತಗಳನ್ನು, ಆಗ ಸ್ಟೇಟ್ಗಳಿರಲಿಲ್ಲ, ಪ್ರಾಂತಗಳಿತ್ತು. ಮೈಸೂರು ಪ್ರಾಂತ ಇತ್ತು, ನಂತರ ಕರ್ನಾಟಕ ಆಯಿತು, ಸೌರಾಷ್ಟ್ರ ಆಯಿತು, ನಂತರ ಅದು ಗುಜರಾತ್ ಆಯಿತು. ಹೀಗೆ ಎಲ್ಲಗಳ ಪ್ರಾಂತಗಳನ್ನು ಅದು ತಲುಪ್ತು. 1980ರ ದಶಕದಲ್ಲಿ ಆಗ ಸಂಘ ದೇಶದ ಎಲ್ಲ ಜಿಲ್ಲೆಗಳನ್ನು ತಲುಪಿತು. ಪ್ರಾಂತದ ಒಳಗಡೆ ಜಿಲ್ಲೆ, ಯಾವ ಜಿಲ್ಲೆ ನೋಡಿದ್ರು ಅಲ್ಲೊಂದು ಸಂಘದ ಕಾರ್ಯ 80ನೇ ಇಸ್ವಿಯಲ್ಲಿ ಇಡೀ ದೇಶದಲ್ಲಿ ಬಂತು. 1990ರ ಕೊನೆ ಭಾಗದಲ್ಲಿ 96, 97ರ ಸಂದರ್ಭದಲ್ಲಿ ದೇಶದ ಎಲ್ಲ ತಾಲೂಕುಗಳಿಗೆ ಸಂಘದ ಒಂದು ಕಾರ್ಯ ತಲುಪ್ತು. ಅಲ್ಲಿ ಸಂಘದ ಒಂದು ಯೂನಿಟ್, ಅಲ್ಲೊಬ್ಬ ತಾಲೂಕು ಕಾರ್ಯವಾಹ ಸೆಕ್ರೆಟರಿ, ಒಬ್ಬರು ಸಂಘ ಚಾಲಕರು, ಅಧ್ಯಕ್ಷರು, ಇನ್ನಿತರ ಕೆಲವು ಜವಾಬ್ದಾರಿಗಳು. RSS ಅಲ್ಲಿ ಫಿಸಿಕಲ್ ಟ್ರೈನಿಂಗ್, ಅದಕ್ಕೆ ಶಾರೀರಿಕ ಪ್ರಮುಖ ಅಂತ ಕರಿತೀವಿ. ಇಂಟೆಲೆಕ್ಚುಯಲ್ ಟ್ರೈನಿಂಗ್, ಅದಕ್ಕೊಬ್ಬ ಬೌದ್ಧಿಕ ಪ್ರಮುಖ. ಇದೆಲ್ಲವೂ ಕೂಡ ತಾಲೂಕು ಹಂತದವರೆಗೆ ತಲುಪುವ ಕೆಲಸವನ್ನ 90ರ ಕೊನೆಯ ದಶಕದಲ್ಲಿ ನಾವು ಕಂಡ್ವಿ. ಅದಾದ ನಂತರ ಸುಮಾರು 30 ವರ್ಷಗಳ ನಂತರ ಈ ವರ್ಷ, ಅಂದರೆ ಕಳೆದ ಶತಾಬ್ದಿ ವರ್ಷ 25ನೇ ಇಸ್ವಿ ಅಕ್ಟೋಬರ್ 2ರಿಂದ ಶುರುವಾಯಿತು, ಸಂಘ ದೇಶದ ಎಲ್ಲ ಮಂಡಲಗಳನ್ನು ತಲುಪ್ತಾ ಇದೆ. ಸಿಟಿಗಳಲ್ಲಿ ವಾರ್ಡ್, ವಸತಿ ಅಂತ ಕರಿತೀವಿ. ಹೀಗೆ 4 ಹಂತದ ಮ್ಯಾಸಿವ್ ಎಕ್ಸ್ಪಾನ್ಷನ್ಗಳು, ಎಲ್ಲ ಪ್ರಾಂತದವರೆಗೆ, ಎಲ್ಲ ಜಿಲ್ಲೆಗಳವರೆಗೆ, ಎಲ್ಲ ತಾಲೂಕುಗಳವರೆಗೆ, ಈಗ ಎಲ್ಲ ಮಂಡಲ ಮತ್ತು ಸಿಟಿಗಳಲ್ಲಿ ವಾರ್ಡ್, ವಸತಿಗಳವರೆಗೆ ಸಂಘದ ಯೂನಿಟ್, ಅಲ್ಲೊಂದು ಕಾರ್ಯಕರ್ತರ ತಂಡ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಭೌಗೋಳಿಕವಾಗಿ ಸರ್ವವ್ಯಾಪಿ ನಗರಗಳು, ಗ್ರಾಮೀಣ ಪ್ರಸತಿಗಳು, ಪರ್ವತ ಶ್ರೇಣಿಗಳ ಜಾಗ, ಕರಾವಳಿಯ ಕಡಲ ತೀರಗಳು, ದ್ವೀಪಗಳು, ಗುಡ್ಡಗಾಡಿನ ಪ್ರದೇಶಗಳು, ಅತ್ಯಂತ ಕಾಡಿನ ಒಳಾಂಗಣ ಪ್ರದೇಶಗಳು, ಸರ್ಕಾರಿ ಕಾರು ಜೀಪು ಹೋಗಲ್ಲ ಅನ್ನುವ ಗುಡ್ಡಗಾಡಿನ ಅನೇಕ ಪ್ರದೇಶಗಳಲ್ಲೂ ಕೂಡ ಸಂಘದ ಚಟುವಟಿಕೆಗಳು, ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಹೀಗಾಗಿ ಸಂಘ ಇವತ್ತು ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿಯಾಗಿ ಹೋಗ್ತಾ ಇದೆ. ಸರ್ವಸ್ಪರ್ಶಿ ಅಂದಾಗ ಸಮಾಜದ ಎಲ್ಲರ ಸಹಭಾಗಿತ್ವ, ಅದರಲ್ಲಿ ಅಧ್ಯಾಪಕರು, ಪ್ರಾಧ್ಯಾಪಕರುಗಳು, ವಕೀಲರು, ವೈದ್ಯರು, ಇಂಜಿನಿಯರ್ಗಳು, ಕೃಷಿಕರು, ಕೂಲಿ ಕಾರ್ಮಿಕರು, ಮಕ್ಕಳು ಎಲ್ಲರೂ ಸೇರ್ಕೊಂಡಾಗೆ ಎಲ್ಲ ವಯೋಮಾನದವರು ಬರ್ತಾರೆ. ಸಣ್ಣ ಶಿಶುವಿನಿಂದ ಹಿಡ್ಕೊಂಡು ಅತ್ಯಂತ ವೃದ್ಧರವರೆಗೆ ಎಲ್ಲ ಪ್ರೊಫೆಷನ್ನವರು ಸಂಘದಲ್ಲಿ ಇದ್ದಾರೆ. ಸಮಾಜದ ಎಲ್ಲ ಜಾತಿ, ವರ್ಗ, ಪಂಗಡದವರು ಇವತ್ತು ಸಂಘದ ಜೊತೆಗೆ ಇದ್ದಾರೆ. ಹೀಗಾಗಿ ಸರ್ವಸ್ಪರ್ಶಿ, ಸರ್ವವ್ಯಾಪಿಯ ಮೂಲಕ ಎಲ್ಲರ ಸಹಭಾಗಿತ್ವದೊಂದಿಗೆ ದೇಶದ ಪರಮ ವೈಭವವನ್ನು ಸಾಧಿಸ್ತಕ್ಕಂಥ ಒಂದು ದೊಡ್ಡ ಸಿದ್ಧಾಂತ ಧ್ಯೇಯವನ್ನು ಇಟ್ಕೊಂಡು ಸಂಘ 100 ವರ್ಷಗಳಲ್ಲಿ ಏನು ಕೆಲಸ ಮಾಡ್ತಾ ಇದೆ, ಆ ಕೆಲಸಕ್ಕೆ ಈ ಶತಾಬ್ದಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನೇಕ ಕಡೆಗಳಲ್ಲಿ, ಪತ್ರಿಕೆಗಳಲ್ಲಿ ಅದನ್ನು ನೋಡ್ತಾ ಇದ್ದೀವಿ, ಸಂಘದ ಒಂದು ಸಾರ್ವಜನಿಕ ಸ್ವೀಕೃತಿ ಬಗ್ಗೆ. ಹೀಗಾಗಿ ಸಂಘ ಎಲ್ಲರನ್ನ ತಲುಪುವ ಅದರ ಶ್ರಮವನ್ನು ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಸಂಘದ ಮೂಲ ಉದ್ದೇಶ ಏನು? ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಈ ದೇಶದ ಪರಮ ವೈಭವ ಸ್ಥಿತಿ ಅಥವಾ ಈ ದೇಶದ ಸರ್ವಾಂಗೀಣ ಉನ್ನತಿ, ಭಾರತ್ ಮಾತಾ ಕಿ ಜೈ, ನೇಷನ್ ಫಸ್ಟ್, ರಾಷ್ಟ್ರ ಸರ್ವೋಪರಿ, ದೇಶ ಮೊದಲು, ಈ ರೀತಿಯ ವಿಚಾರಗಳನ್ನು ಜನಸಾಮಾನ್ಯರು ಕೂಡ ತಾವು ಇದು ನನ್ನ ದೇಶ, ನಾನು ಎಲ್ಲೇ ನಿಂತಿರಬಹುದು, ಇದು ನನ್ನ ದೇಶ ಅಂದ್ಕೊಂಡು ಆ ಊರಿನಲ್ಲಿ ಕೆಲಸ ಮಾಡೋದು. ಯಾವುದೋ ಒಂದು ಹಳ್ಳಿಯಲ್ಲಿ ಸಂಘದ ಶಾಖೆಗೆ ಬಂದು ಭಾರತ್ ಮಾತಾ ಕಿ ಜೈ ಅಂತ ಪ್ರಾರ್ಥನೆ ಮಾಡುವ ಆ ಹಳ್ಳಿಯ ಒಬ್ಬ ಸಾಮಾನ್ಯ ಪ್ರಜೆಗ ಮನಸ್ಸಲ್ಲಿರುತ್ತೆ, ನನ್ನ ಊರು, ನನ್ನ ದೇಶ, ಈ ದೇಶದ ಉದ್ಧಾರ, ಈ ದೇಶದ ಅಭಿವೃದ್ಧಿಗೆ ನನ್ನ ಊರಲ್ಲೇ ನಿಂತುಕೊಂಡು ನಾನೊಂದು ಕೊಡುಗೆಯನ್ನು ಕೊಡ್ತಾ ಇದ್ದೀನಿ. ಈ ಭಾವನೆಯನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರನೇ ಸಂಘದ ಸ್ವಯಂ ಸೇವಕರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸ್ವಯಂ ಸೇವಕರಿಗೆ ಬೇಕಾದಂತಹ ಪ್ರಶಿಕ್ಷಣ, ತರಬೇತಿಗಳು ನಡೀತಾ ಇದೆ. ಇದೆಲ್ಲವೂ ಮಾಡುವಾಗ ಸಂಘದ ಈ ಕಾರ್ಯಕ್ಕೆ ಒಂದು ಫಿಲಸಾಫಿಕಲ್, ಇಂಟೆಲೆಕ್ಚುಯಲ್ ಫೌಂಡೇಶನ್ ಇದೆ, ಒಂದು ತಾತ್ವಿಕ ನೆಲೆಗಟ್ಟಿ ಇದೆ, ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಸಂಘ ಕೆಲಸ ಮಾಡ್ತಾ, ಅದನ್ನು ಸಂಘದ ವೈಚಾರಿಕ ಅಧಿಷ್ಠಾನ ಅಂತ ಕರಿತೀವಿ. 3 ಪ್ರಮುಖ ವಿಷಯಗಳ ಮೇಲೆ ಸಂಘದ ಫಿಲಾಸಫಿ, ತತ್ವಗಳು ನಿಂತ್ಕೊಂಡಿದೆ. ಮೊದಲನೇದೇ ಇದು ನಮ್ಮ ಮಾತೃಭೂಮಿ, ಎರಡನೇದೇ ಹಿಂದುತ್ವ, ಮೂರನೇದೇ ಇದು ಹಿಂದೂ ರಾಷ್ಟ್ರ. ಮಾತೃಭೂಮಿ ಬಗ್ಗೆ ಸಂಘದ ಪ್ರಾರ್ಥನೆಯಲ್ಲಿ ನಾವು ಪ್ರಾರಂಭದಲ್ಲಿ ಹೇಳ್ತೀವಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಸಂಘದ ಕೊನೆಯ ಪ್ರಾರ್ಥನೆಯ ಸಾಲಲ್ಲೂ ಕೂಡ ಭಾರತ ಮಾತಾ ಕಿ ಜೈ. ಹಾಗೆ ಮಾತೃ ಸ್ವರೂಪದ ಮೇಲೆ ಈ ನೆಲವನ್ನು ಆರಾಧನೆ ಮಾಡುವಂಥದ್ದು. ಭಾರತ ಹಿಂದೂ ರಾಷ್ಟ್ರ ಅಂತಕ್ಕಂಥ ವಿಷಯ ಏನಿದೆ,
ಅದು ಸಂಘ ಪ್ರತಿಪಾದಿಸ್ತಾ ಇರತಕ್ಕಂಥ ಒಂದು ವಿಚಾರ. ಅನೇಕ ವರ್ಷಗಳಿಂದ ಅದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಹಿಂದುತ್ವ ಅನ್ನುವಂಥದ್ದು ಸಂಘ ಕಳೆದ 100 ವರ್ಷಗಳಿಂದ ಸ್ವಯಂ ಸೇವಕರ ಮೂಲಕ ಸಮಾಜದಲ್ಲಿ ಆ ವಿಷಯದ ಬಗ್ಗೆ ಅನೇಕ ಜಾಗೃತಿಯನ್ನು ಮಾಡ್ತಾ ಇದೆ. ಹಿಂದುತ್ವ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ. ಹಿಂದುತ್ವ ಅನ್ನುವಂಥದ್ದು ಒಬ್ಬ ಹಿಂದುವಿನ ನಿತ್ಯ ಜೀವನದಲ್ಲಿ ಪ್ರಕಟ ಆಗ್ತಕ್ಕಂಥ ಸ್ವಭಾವದ ಒಂದು ಅಂಶಗಳು. ಹೇಗೆ ಒಬ್ಬ ಮನುಷ್ಯ ಇರ್ತಾನೆ, ಮನುಷ್ಯನ ಸ್ವಭಾವ ಪ್ರಕಟ ಆದಾಗ ಅದನ್ನು ಆತನ ಮನುಷ್ಯತ್ವ ಅಂತ ಕರಿತೀವಿ. ಒಬ್ಬ ಹಿಂದೂ ತನ್ನ ಸ್ವಭಾವವನ್ನು ಸಮಾಜದಲ್ಲಿ ಪ್ರಕಟ ಮಾಡಿದಾಗ ಹಿಂದುವಿನ ಸ್ವಭಾವದ ಪ್ರಕಟೀಕರಣವೇ ಹಿಂದುತ್ವ ಅಂತ ಅನಿಸುತ್ತೆ. ಒಬ್ಬ ಹಿಂದುವಿನ ಸ್ವಭಾವ ಏನು? ಎಲ್ಲರನ್ನ ಪ್ರೀತಿಸುವವನು, ಎಲ್ಲರ ಕ್ಷೇಮವನ್ನು ಬಯಸುವವನು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಎಲ್ಲರೂ ಆರೋಗ್ಯದಿಂದ ಇರಬೇಕು, ಸುಖಿಗಳಾಗಿರಬೇಕು, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಭದ್ರ ಅಂದರೆ ಮಂಗಳ ಕ್ಷೇಮಕರವಾಗಿರಬೇಕು ಅಂತ ಅರ್ಥ. ಯಾರು? ಆಪರೇಷನಲ್ ಟರ್ಮ್ ಈಸ್ ಸರ್ವೇಪಿ, ಎಲ್ಲರೂ. ಇಡೀ ಜಗತ್ತನ್ನೇ ಒಂದು ಕುಟುಂಬ ಅಂತ ನಂಬ್ಕೊಂಡಿರುವ ವಸುಧೈವ ಕುಟುಂಬ ಅಂತಕ್ಕಂತಹ ಒಂದು ನಂಬಿಕೆಯನ್ನು ಹೊಂದಿರತಕ್ಕಂಥ ಒಬ್ಬ ಹಿಂದುವಿನ ಮಾನಸಿಕತೆ. ಮಾತಾಚ ಪಾರ್ವತಿ ದೇವ ಪಿತಾಚ ಪರಮೇಶ್ವರೌ ಬಾಂಧವಾಶ್ಚ ಶಿವಗಣಾಶ್ಚ ಸ್ವದೇಶೋ ಭುವನತ್ರಯಂ, 3 ಲೋಕದಲ್ಲಿರುವ ಎಲ್ಲ ಬಂಧುಗಳು ನನ್ನವರು ಅನ್ನುವ ಭಾವ. ಹಾಗಾಗಿ ಭಾರತೀಯ ಚಿಂತನೆ, ಹಿಂದೂ ಚಿಂತನೆ, ಸನಾತನ ಚಿಂತನೆ ಇದೆಲ್ಲವೂ ಕೂಡ ಸಿನಾನಿಮ್ಸ್. ಈ ಚಿಂತನೆಯ ಆಧಾರದಲ್ಲೇ ಸಂಘ ಭಾರತದ ಒಂದು ಅತ್ಯಂತ ಪ್ರಮುಖ ಅಸ್ಮಿತೆ, ಐಡೆಂಟಿಟಿ ಅದೇನು, ಅದು ಹಿಂದುತ್ವ ಅನ್ನೋದನ್ನು ಸಾರ್ವಜನಿಕವಾಗಿ ಅನೇಕ ವೇದಿಕೆಗಳ ಮೂಲಕ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಹಿಂದುತ್ವ ಅನ್ನುವಂಥದ್ದು ಹೊಸ ಶಬ್ದ ಏನೂ ಅಲ್ಲ. ಆದರೆ ಹಿಂದೆ ಹೆಚ್ಚಿನವರು ಮಾತಾಡ್ತಾ ಇದ್ರು. ಹಿಂದೂ ಅನ್ನೋ ಶಬ್ದದ ಉಗಮ ಎಲ್ಲಾಯಿತು, ಅದು ಪ್ರಾಚೀನ ಗ್ರಂಥಗಳಲ್ಲಿದೆಯಾ, ವೇದ ಉಪನಿಷತ್ತುಗಳಲ್ಲಿದೆಯಾ, ಸಾಕಷ್ಟು ಚರ್ಚೆಗಳಿದೆ. ಹಿಂದೂ ಅನ್ನೋ ಶಬ್ದ ಪರ್ಷಿಯನ್ ವ್ಯಾಪಾರಿಗಳು ಯಾವಾಗ ಭಾರತಕ್ಕೆ ಬಂದರೋ, ಈಗ ಅದನ್ನು ಪರ್ಷಿಯಾ ಇರಾನ್ ಆಗಿದೆ, ಭಾರತಕ್ಕೆ ಬಂದಾಗ ಭಾರತವನ್ನು ಗುರುತಿಸಲಿಕ್ಕೆ ಸಿಂಧು ನದಿಯ ಆ ಕಡೆ ಇರತಕ್ಕಂಥ ಜಾಗ ಸಿಂಧು, ಸ ಮತ್ತು ಹ ಈ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಉಚ್ಚಾರಣೆಗಳಲ್ಲಿ ಈಗಲೂ ಕೂಡ ಬಂಗಾಲ ಅಥವಾ ನೀವು ಅಸ್ಸಾಮಿಗೆ ಹೋದರೆ ಅಲ್ಲಿ ಹಿಂದೂ ಮತ್ತು ಸಿಂಧು ಈ ಶಬ್ದಗಳನ್ನು ಹೇಳಿದಾಗ, ಅಥವಾ ಸಂಘ ಎನ್ನುವ ಶಬ್ದ ಏನಿದೆ ಅಲ್ಲಿ ಹಂಗ್ ಅಂತ ಹೇಳ್ತಾರೆ. ಸಕಾರ ಮತ್ತು ಹಕಾರದ ಉಚ್ಚಾರಣೆಯ ಅಪಭ್ರಂಶದ ಆಧಾರದ ಅನೇಕ ಸಂಗತಿಗಳನ್ನು ಉದಾಹರಣೆಯನ್ನು ನೋಡ್ತಾ ಇರ್ತೀವಿ. ಪರ್ಷಿಯನ್ ವ್ಯಾಪಾರಿಗಳು ಅಥವಾ ಇಲ್ಲಿ ಭಾರತಕ್ಕೆ ಬಂದಂತಹ ವಿದ್ಯಾರ್ಥಿಗಳಾಗಿ, ಪ್ರವಾಸಿಗರಾಗಿ ಬೇರೆ ಬೇರೆ ರೂಪದಲ್ಲಿ ಬಂದು ತಾನು ಎಲ್ಲಿಗೆ ಹೋಗಿದ್ದೀನಿ ಅಥವಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ನಾವು ಹಿಂದ್ ದೇಶಕ್ಕೆ ಅನ್ನುವ ಶಬ್ದವನ್ನು ಅವರು ಸಾಕಷ್ಟು ಬಾರಿ ಬಳಸ್ತಾ ಇದ್ರು. ಆ ಹಿಂದ್ ಶಬ್ದದ ಮೂಲಕ ಭಾರತದ ಹಿಂದೂ ದೇಶ ಅನ್ನುವ ಒಂದು ಐಡೆಂಟಿಟಿ ಅನೇಕ ವರ್ಷಗಳಿಂದ, ಶತಮಾನಗಳಿಂದ ಇದೆ. ಹಿಂದೂ ಶಬ್ದದ ಬಗ್ಗೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾತಾಡುವಾಗ ಅತ್ಯಂತ ಸ್ಪಷ್ಟವಾಗಿ ಇಡೀ ದೇಶವನ್ನು ಗಮನಕ್ಕೆ ತಂದು ಅವರು ಮಾತಾಡಿದರು. ಅವರು ಮಾತಾಡಿದಾಗ ಶಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ನಾವೆಲ್ಲ ಕೇಳಿದ್ದೇವೆ ಅವರ ಪ್ರಸಿದ್ಧ ಮಾತು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ನಂತರ ಈ ದೇಶದ ಪರಿಚಯವನ್ನು ಅವರು ಮಾಡಿಕೊಟ್ರು. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಿಯಂಟ್ ಆರ್ಡರ್ ಆಫ್ ಮಾಂಕ್ಸ್. ಭಾರತ ಅಂದರೆ ಅತ್ಯಂತ ಪ್ರಾಚೀನ ಸಂತ ಪರಂಪರೆ ದೇಶ ಅಂತ ಅಮೆರಿಕಕ್ಕೆ ಹೋದ ಒಂದು 30 ವಯಸ್ಸಿನ ತರುಣ ಸನ್ಯಾಸಿ ಹೇಳಿದರು. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್. ಎಲ್ಲ ಮತಪಂಥಗಳ ತಾಯಿನೆಲ, ಎಲ್ಲ ವಿಚಾರಗಳು ಉಗಮಗೊಂಡಂತಹ ಜಾಗ ಭಾರತ, ಅದರ ಪರವಾಗಿ ಧನ್ಯವಾದಗಳು. ನಂತರ ಅವರು ಹೇಳುವಾಗ ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಹಿಂದೂ ಪೀಪಲ್ ಆಫ್ ಆಲ್ ಕ್ಲಾಸ್ ಆ್ಯಂಡ್ ಸೆಕ್ಟ್ಸ್ ಅಂತ ಅವರು ವಿಚಾರವನ್ನು ಮಂಡಿಸಿದರು. ಅವರು ಬಳಸಿದ ಹಿಂದೂ ಶಬ್ದ ಇವತ್ತು 2026ನೇ ಇಸಲಿ ಹಿಂದೂ ಅಂತ ಬಳಸಿದರೆ ಅತ್ಯಂತ ಸಂಕುಚಿತ ಅರ್ಥದಲ್ಲಿ ಇವತ್ತು ನಾವು ಅದನ್ನು ಸಾಮಾಜಿಕವಾಗಿ ಕಾಣ್ತೀವಿ. ಹಿಂದೂ ಅಂದರೆ ಯಾರು ಅಂತ ಇವತ್ತು ಯಾವುದಾದ್ರೂ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಕೇಳಿದಾಗ ಹಿಂದೂ ಅಂದರೆ ರಾಮ, ಕೃಷ್ಣ, ಶಿವ, ದುರ್ಗೆ ಇವರನ್ನು ಪೂಜೆ ಮಾಡುವ, ಇನ್ಯಾರೋ ದೇವರನ್ನ ಪೂಜೆ ಮಾಡದ ಒಂದು ಉಪಾಸನಾ ಪದ್ಧತಿ, ವೇ ಆಫ್ ವರ್ಷಿಪ್ನ ಆಧಾರದಲ್ಲಿ ಇಂಥ ದೇವರನ್ನು ಪೂಜೆ ಮಾಡುವವರು ಹಿಂದೂ ಅಂತ ಇವತ್ತಿನ ಒಂದು ಸಂಕುಚಿತ ನ್ಯಾರೋ ಡೆಫಿನಿಷನ್ ಇದೆ. ಆದರೆ ವಿವೇಕಾನಂದರು ಅವತ್ತು 1893ನೇ ಇಸ್ವಿಯಲ್ಲಿ ಬಳಸಿದಾಗ ಹಿಂದೂ ಪೀಪಲ್ ಅಂದಾಗ ಅವರು ಬಳಸಿದ್ದು ಆಸ್ ಎ ನ್ಯಾಷನಲಿಸ್ಟಿಕ್ ಕೊನೋಟೇಷನ್, ರಾಷ್ಟ್ರೀಯ ಪದವಾಚಕವಾಗಿ ಅವರು ಬಳಸಿದರು. ಸಂಘನು ಕೂಡ ಅದೇ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಹಿಂದುತ್ವವೇ ರಾಷ್ಟ್ರೀಯತೆ ಅನ್ನೋ ವಿಚಾರವನ್ನು ಪ್ರತಿಪಾದಿಸುತ್ತೆ. ಸ್ವಾಮಿ ವಿವೇಕಾನಂದರ ನಂತರ ಜಗತ್ತಿನ ವೇದಿಕೆಗಳಲ್ಲಿ ಅತ್ಯಂತ ಹೆಚ್ಚು ಬಾರಿ ಹಿಂದೂ ವಿಷಯವನ್ನು ಮಂಡನೆ ಮಾಡಿದವರೇ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್. ಅನೇಕ ವೇದಿಕೆಗಳಲ್ಲಿ ಅವರು ಮಾತಾಡಿದರು.
ವಿಶೇಷವಾಗಿ 1926ನೇ ಇಸ್ವಿನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಮಾತುಗಳ ಸಾರದ ಒಂದು ಪುಸ್ತಕ, ಭಾಷಣಗಳ ಪುಸ್ತಕವನ್ನು ತಂದು ಅದರ ಹೆಸರೇ ಹಿಂದೂ ವ್ಯೂ ಆಫ್ ಲೈಫ್. ಹಿಂದೂ ಅನ್ನುವಂಥದ್ದು ಜೀವನ ದೃಷ್ಟಿ. ಅದೇ ಸಂದರ್ಭದಲ್ಲಿ 1923ನೇ ಇಸ್ವಿನಲ್ಲೇ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹಿಂದುತ್ವ ಅನ್ನೋ ಪುಸ್ತಕವನ್ನು ತಂದಿದ್ರು. 1921, 22, 23ನೇ ಇಸ್ವಿಯಲ್ಲಿ ದೇಶದಲ್ಲಿ ಖಿಲಾಫತ್ ಆಂದೋಲನದ ನಂತರದ ಚರ್ಚೆಗಳು ಶುರುವಾಗಿತ್ತು. ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು, ಖಿಲಾಫತ್ ಆಂದೋಲನದ ಏನು, ಹಿಂದೂ ಮುಸ್ಲಿಂ ಚರ್ಚೆಗಳು ಬರ್ತಾ ಇದ್ದಾಗ ಹೂ ಈಸ್ ಎ ಹಿಂದೂ, ವಾಟ್ ಈಸ್ ಹಿಂದುತ್ವ, ಇದರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ವಿಚಾರ ಮಂಡನೆ ಮಾಡಿದ ದಾರ್ಶನಿಕರ ಪೈಕಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಬ್ಬರು. ಅವರೊಂದು ಡೆಫಿನೇಷನ್ ಕೊಟ್ಟರು. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರಿತೀಸ್ಪೃತಃ. ಸಿಂಧು ನದಿಯಿಂದ ಸಿಂಧು ಸಾಗರದ ಇರ್ತಕ್ಕಂತಹ ಭೂಭಾಗದಲ್ಲಿ ವಾಸಿಸುವವರು ಇದನ್ನ ಪುಣ್ಯಭೂಮಿ, ಪಿತೃಭೂಮಿ ಅಂತ ಗಮನಿಸುವವರು ಹಿಂದೂಗಳು. ಹಿಂದೆನೆ ಬೃಹಸ್ಪತಿ ಆಗಮದ ರೀತಿಯಲ್ಲಿ ಅಥವಾ ಬೃಹಸ್ಪತಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಹಿಮಾಲಯಂ ಸಮಾರಭ್ಯ ಯಾವುದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಹಿಮಾಲಯದಿಂದ ದಕ್ಷಿಣಕ್ಕೆ ಹಿಂದೂ ಸಾಗರ, ಇಂಡಿಯನ್ ಓಷನ್ಗಿಂತ ಮೇಲೆ ಇರ್ತಕ್ಕಂಥ ಭೂಭಾಗದಲ್ಲಿ ವಾಸಿಸುವವರು ಹಿಂದೂಗಳು. ಅದೊಂದು ದೇವ ನಿರ್ಮಿತ ದೇಶ. ಹೀಗಾಗಿ ಹಿಂದೂ ಅನ್ನೋ ಶಬ್ದಕ್ಕೆ ಒಂದು ಜಿಯೋಗ್ರಾಫಿಕ್ ಐಡೆಂಟಿಟಿ ಕೂಡ ಇದೆ. ಭಾರತದಲ್ಲಿರುವವರು ಅವರು ಹಿಂದೂಗಳು. ಸಂಘನು ಇದನ್ನೇ ಹೇಳ್ತಾ ಇದೆ. ಭಾರತದಲ್ಲಿರುವ ಪ್ರತಿಯೊಬ್ಬರು ಹಿಂದೂಗಳೇ. ಭಾರತದಲ್ಲಿರುವ ಪ್ರತಿಯೊಬ್ಬರು ಕೂಡ ಹಿಂದೂ ಪೂರ್ವಜರನ್ನು ಹೊಂದಿದ್ದಾರೆ. ಹಿಂದೂ ಸಂಸ್ಕೃತಿಯ ವಾರಸುದಾರರು. ಸಮಾನ ಆಚಾರ, ಸಮಾನ ವಿಚಾರ, ಸಮಾನ ಸಂಸ್ಕೃತಿಗೆ ಜೊತೆಗೆ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಜನರು ದೀರ್ಘಕಾಲ ವಾಸಿಸ್ತಾ ಇದ್ರೆ ಅದೊಂದು ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೆವಾರ್ ಹೇಳಿದರು. ಹಾಗಾಗಿ ಭಾರತ ಅನ್ನೋದೇ ಹಿಂದೂ ರಾಷ್ಟ್ರ. ಇಲ್ಲಿರುವವರೆಲ್ಲರೂ ಕೂಡ ಹಿಂದೂಗಳೇ. ಜಗತ್ತಿನ ಬೇರೆ ದೇಶಗಳಲ್ಲಿ ಮೈಗ್ರೇಟೆಡ್ ಪಾಪ್ಯುಲೇಷನ್ಗಳಿರ್ತಾವೆ. ಇಲ್ಲಿ ಹಿಂದೂಗಳಾಗಿ ಹುಟ್ಟಿದವರು, ಹಿಂದೂಗಳಾಗೆ ಜೀವನ ಸಾಗಿಸ್ತಾ ಇದ್ದವರು, ಹಿಂದೂ ಪರಂಪರೆಯಲ್ಲಿ ಬಂದ ಕೆಲವರು ಮತಾಂತರಕ್ಕೆ ಒಳಗಾಗಿ ತಮ್ಮ ಮತೀಯ ಉಪಾಸನಾ ಪದ್ಧತಿಯನ್ನು ಬದಲಾಯಿಸಿದ್ರು ಕೂಡ ಪೂರ್ವಜರು ಬದಲಾಗಲಿಲ್ಲ. ಹಾಗಾಗಿ ಸಂಘ ಹೇಳುವಂಥದ್ದು ಸಮಾನ ಪೂರ್ವಜರು, ಸಮಾನ ಇತಿಹಾಸದ ಪ್ರಜ್ಞೆ, ಕಾಮನ್ ಹಿಸ್ಟಾರಿಕ್ ಕಾನ್ಷಿಯಸ್ನೆಸ್, ಕಾಮನ್ ಆನ್ಸೆಸ್ಟ್ರಲ್ ಕಾನ್ಷಿಯಸ್ನೆಸ್, ಕಾಮನ್ ಕಲ್ಚರಲ್ ಕಾನ್ಷಿಯಸ್ನೆಸ್. ಈ ಮೂರು ಇದ್ದಾಗ ಭಾರತೀಯರೆಲ್ಲರೂ ಕೂಡ ಹಿಂದೂಗಳೇ. ಈ ಕಾಮನ್ ಗ್ರೌಂಡ್ನ ಆಧಾರದ ಮೇಲೆ ಭಾರತ ಹಿಂದೂ ರಾಷ್ಟ್ರ, ನಮ್ಮದು ಹಿಂದುತ್ವ ಅನ್ನುವ ಭಾವನೆಯನ್ನು ಹೇಳಿದೆ. 1996ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆಗೆ ಬಂತು. ಹಿಂದೂ ವಿಷಯದ ಆಧಾರದ ಮೇಲೆ ಮತೀಯ ರಾಜಕಾರಣಗಳ ಚರ್ಚೆಗಳು ಶುರುವಾಗಿದ್ದ ದಿನಗಳವು. ವಾಟ್ ಈಸ್ ಹಿಂದುತ್ವ ಅನ್ನೋ ಜಡ್ಜ್ಮೆಂಟಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳಿದ್ದು, ಹಿಂದುತ್ವ ಈಸ್ ಎ ವೇ ಆಫ್ ಲೈಫ್, ಅದೊಂದು ಜೀವನ ಪದ್ಧತಿ. ರಾಧಾಕೃಷ್ಣನ್ ಅವರು ಹೇಳಿದ್ದು ಇಟ್ ಈಸ್ ಎ ವ್ಯೂ ಆಫ್ ಲೈಫ್, ಅದೊಂದು ಜೀವನ ದೃಷ್ಟಿ. ಹೀಗಾಗಿ ಹಿಂದುತ್ವ ಅಂದರೆ ಅದು ಜೀವನ ಪದ್ಧತಿ ಹೌದು, ಅದು ಜೀವನ ದೃಷ್ಟಿ ಹೌದು, ಈ ದೇಶದ ರಾಷ್ಟ್ರೀಯತೆಯೂ ಹೌದು. ಹಾಗಾಗಿ ಹಿಂದುತ್ವ ನಮ್ಮ ಭಾರತೀಯರ ಸನಾತನ ಸಂಸ್ಕೃತಿಯ ಒಂದು ಗುರುತು, ಐಡೆಂಟಿಟಿ. ಹೀಗಾಗಿ ಹಿಂದುತ್ವ ಅನ್ನೋ ವಿಷಯ ಇವತ್ತೇನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಆ ಹಿಂದೂ ಜೀವನ ಪದ್ಧತಿಯ ಅನೇಕ ಅಂಶಗಳು ಆಗಲೇ ಹೇಳಿದಾಗೆ ಎಲ್ಲರನ್ನ ಗೌರವಿಸುವ, ಎಲ್ಲರ ಕ್ಷೇಮವನ್ನು ಬಯಸುವ, ಪ್ರಕೃತಿಯ ಜೊತೆಗೆ ಪೂರಕ ಬದುಕನ್ನು ಸಾಗಿಸುವ. ಈಗ ತಾನೇ ನಾವು ಜೂನ್ 5ನೇ ತಾರೀಕಿಗೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅದನ್ನು ನಾವು ನೋಡಿದ್ವಿ. ಪ್ರಕೃತಿಯ ಬಗ್ಗೆ ಅನೇಕ ಚಿಂತನೆಗಳನ್ನು ಹಿಂದೂ ಹೊಂದಿದ್ದಾನೆ. ಪ್ರಕೃತಿಯ ಜೊತೆಗಿನ ಪೂರಕ ಬದುಕಿಗೆ ಹಿಂದುವಿನ ಒಂದು ಮಾನಸಿಕತೆ ತೆರೆಯಲ್ಪಟ್ಟಿದೆ. ಹಿಂದೂ ಜೀವನದಲ್ಲೇ ತನಗೋಸ್ಕರ ಮಾತ್ರ ಜೀವನ ಮಾಡಲ್ಲ, ಪ್ರಕೃತಿಯನ್ನು ಜೊತೆಗೂಡಿಕೊಂಡು ಗಿಡ ಮರ ಪ್ರಾಣಿ ಪಕ್ಷಿಗಳು ಉಳಿದ ಬಂಧುಗಳನ್ನು ಗಮನದಲ್ಲಿ ಇಟ್ಕೊಂಡು ತನ್ನ ಜೀವನ ಶೈಲಿ ಇರುತ್ತೆ. ಹೀಗಾಗಿ ಹಿಂದೂ ಜೀವನ ಶೈಲಿ ಅದು ನಮ್ಮ ಒಂದು ದೊಡ್ಡ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಸ್ಮಿತೆ. ಅಂತಹ ಹಿಂದುತ್ವ ಅದನ್ನು ನಾವು ಸಂಘ ಒಂದು ಜೀವನ ಪದ್ಧತಿಯಾಗಿ ಗಮನಿಸ್ತಾ ಅದು ನಮ್ಮ ರಾಷ್ಟ್ರೀಯ ಅಸ್ಮಿತೆ ಅನ್ನುವ ಭಾವನೆಯಲ್ಲಿ ಬರುತ್ತೆ. ಸಾಮಾನ್ಯ ಹೊರಗಡೆ ಹೇಳುವಾಗ ಹಿಂದೂ ಅಥವಾ ಹಿಂದೂತನ ಅಂದರೆ ಅದೊಂದು ಉಪಾಸನಾ ಪದ್ಧತಿ ಅಂತ ಲಿಮಿಟ್ ಮಾಡಿಬಿಡ್ತಾರೆ, ವೇ ಆಫ್ ವರ್ಷಿಪಿಗೆ ಲಿಮಿಟ್ ಮಾಡ್ತಾರೆ. ಉಳಿದ ರಿಲಿಜನ್ಗಳನ್ನು ನೋಡಿ ಹಿಂದೂ ರಿಲಿಜನ್ ಅನ್ನೋದನ್ನು ಅದಕ್ಕೆ ಟ್ಯಾಗ್ ಮಾಡಿರ್ತಾರೆ. ಕೆಲವೊಮ್ಮೆ ಭಾಷೆಯ ಪ್ರಮಾದದಲ್ಲೂ ಕೂಡ ಧರ್ಮ ಅನ್ನುವ ಶಬ್ದದ ಸರಿಯಾದ ಒಂದು ಇಂಗ್ಲಿಷ್ ಶಬ್ದ ಸಿಗದ ಕಾರಣಕ್ಕೋಸ್ಕರ ಒಂದು ಕಾಲದಲ್ಲಿ ಧರ್ಮ ಇಸ್ ಈಕ್ವಲ್ ಟು ರಿಲಿಜನ್ ಅನ್ನುವ
ಒಂದು ಶಬ್ದವನ್ನು ಬಳಸ್ತಾ ಹಿಂದೂ ಧರ್ಮವನ್ನು, ಹಿಂದೂ ಜೀವನ ಪದ್ಧತಿಯನ್ನು ರಿಲಿಜನ್ ಅಂತ ಮಾಡಿಬಿಟ್ರು. ಇವತ್ತಿನ ಸೋಷಿಯಲ್ ಕಾಂಟೆಕ್ಸ್ಟಲ್ಲಿ ವಾಟ್ ಈಸ್ ಎ ರಿಲಿಜನ್ ಅನ್ನೋದಕ್ಕೆ ಅನೇಕ ಮತ ಪಂಡಿತರು, ಸೋಷಿಯಾಲಜಿಸ್ಟ್ಗಳು ಕನ್ಸೆನ್ಸಸ್ ಇಂದ, ಸಹಮತದಿಂದ ಹೇಳ್ತಾರೆ, ರಿಲಿಜನ್ ಈಸ್ ವೇ ಆಫ್ ಇನ್ ವರ್ಷಿಪ್. ರಿಲಿಜನ್ ಅನ್ನುವಂಥದ್ದು ಉಪಾಸನಾ ಪದ್ಧತಿ ಆಗಿದೆ. ಹಾಗಾಗಿ ಧರ್ಮ ಶಬ್ದಕ್ಕೆ ಪರ್ಯಾಯ ಏನು? ಸದ್ಯ ಇಂಗ್ಲಿಷ್ನಲ್ಲಿ ಧರ್ಮ ಶಬ್ದಕ್ಕೆ ಯಾವುದೇ ಪರ್ಯಾಯ ಇಲ್ಲ. ಧರ್ಮ ಈಸ್ ಕನ್ಸಿಡರ್ಡ್ ಆಸ್ ಧರ್ಮ ಓನ್ಲಿ. ಇಂಗ್ಲಿಷಿನಲ್ಲಿ ಅನೇಕ ಶಬ್ದಗಳಿಗೆ ಪರ್ಯಾಯ ಇಲ್ಲ. ಉದಾಹರಣೆಗೆ ಪುಣ್ಯ ಅನ್ನೋ ಶಬ್ದಕ್ಕೆ ಇಂಗ್ಲಿಷ್ನಲ್ಲಿ, ಪಾಪ ಅನ್ನೋ ಶಬ್ದಕ್ಕೆ ಸಿನ್ ಅಂತ ಬಳಸ್ತಾರೆ. ಪುಣ್ಯ ಅನ್ನೋ ಕಾನ್ಸೆಪ್ಟನ್ನೇ ಅಲ್ಲಿ ಇಲ್ಲ. ಹಾಗಾಗಿ ನಾವು ಸಂಘದಲ್ಲಿ 4 ಶಬ್ದಗಳನ್ನು ಆಗಾಗ ಬಳಸ್ತೀವಿ: ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಈ 4ಕ್ಕೂ ಕೂಡ ಪ್ರಿಫಿಕ್ಸ್ ಆಗಿ ಹಿಂದೂ ಶಬ್ದವನ್ನು ಸೇರಿಸ್ತೀವಿ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ. ಧರ್ಮ ತಾತ್ವಿಕ ನೆಲೆಗಟ್ಟಿನ ಆಧಾರದಲ್ಲಿ ಇದೆ. ಸತ್ಯಂ ವದ, ಸತ್ಯವನ್ನೇ ಹೇಳಬೇಕು. ಧರ್ಮಂ ಚರ, ಧರ್ಮದಂತೆ ಆಚರಣೆಯನ್ನು ಮಾಡಬೇಕು. ಅಥವಾ ಸರ್ವೇ ಭವಂತು ಸುಖಿನಃ, ಈ ರೀತಿಯ ಚಿಂತನೆಗಳೇನಿದೆ. ಕೃಣ್ವಂತೋ ವಿಶ್ವಮಾರ್ಯಂ, ಪ್ರದೀಪಯೇಮ ಜಗತ್ ಸರ್ವಂ, ಈಶಾವಾಸ್ಯಂ ಇದಂ ಸರ್ವಂ. ಈ ರೀತಿಯ ಚಿಂತನೆಗಳಿದೆ. ಈ ಚಿಂತನೆಗಳು ಒಂದು ರೀತಿಯಲ್ಲಿ ಥಾಟ್ಫುಲ್ ಪ್ರೊಸೆಸ್ ಆಗಿರುತ್ತೆ. ಅದನ್ನು ಆಚರಣೆಗೆ ತರಬೇಕಿದ್ರೆ, ಧರ್ಮ ಆಚರಣೆಯಲ್ಲಿ ಬರಬೇಕಿದ್ರೆ, ಚಿಂತನೆ ಅನುಷ್ಠಾನಕ್ಕೆ ಬರಬೇಕಿದ್ರೆ ಸಂಸ್ಕೃತಿ ಬೇಕು. ಧರ್ಮ ಅನ್ನುವಂಥದ್ದು ಚಿಂತನೆಗಳ ರೂಪದ ಅನೇಕ ಸಂಗತಿಗಳನ್ನು ನಮಗೆ ಹೇಳಿಕೊಟ್ರೆ, ಅದರ ಪಾಲನೆಗೆ, ಪೋಷಣೆಗೆ, ಅನುಷ್ಠಾನಕ್ಕೆ ಸಂಸ್ಕೃತಿ ಬೇಕು. ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ, ಸಂಸ್ಕೃತಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಮಾಜ ಬೇಕು. ಹಿಂದೂ ಸಮಾಜ ಇಲ್ದಿದ್ರೆ ಹಿಂದೂ ಸಂಸ್ಕೃತಿ ಇರಲ್ಲ. ಹಿಂದೂ ಸಂಸ್ಕೃತಿಯ ಅರ್ಥ ಏನು? ಹಿಂದೂ ಚಿಂತನೆಗಳನ್ನು ಪಾಲಿಸುವುದು. ಹೀಗಾಗಿ ಧರ್ಮದ ಪಾಲನೆಗೆ ಸಂಸ್ಕೃತಿ, ಸಂಸ್ಕೃತಿಯ ಪೋಷಣೆಗೆ ಸಮಾಜ ಬೇಕು. ಸಮಾಜದ ವಿಸ್ತೃತ ರೂಪವನ್ನೇ ನಾವು ರಾಷ್ಟ್ರ ಅಂತ ಕರಿತೀವಿ. ಕನ್ಯಾಕುಮಾರಿಯ ಒಂದು ಸಮಾಜ, ಮಲ್ಲೇಶ್ವರಂನ ಸಮಾಜ, ಗುಜರಾತಿನ ಸಮಾಜ, ಕಾಶ್ಮೀರದ ಸಮಾಜ, ಅಸ್ಸಾಂನ ಸಮಾಜ, ದೇಶದ ಎಲ್ಲ ಪುಟ್ಟ ಪುಟ್ಟ ಸಮಾಜಗಳು ಸೇರಿ ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ಈ ಎಲ್ಲದಕ್ಕೂ ಕೂಡ ಐಡೆಂಟಿಟಿ ಏನು? ಹಿಂದೂ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಮತ್ತು ಹಿಂದೂ ರಾಷ್ಟ್ರ. ಇದೆಲ್ಲದರ ಒಂದು ಭಾವನೆಗಳ ಅಭಿವ್ಯಕ್ತಿ ಏನಿದೆ, ನಿತ್ಯ ಜೀವನದಲ್ಲಿ ಯಾವ ರೀತಿಯಲ್ಲಿ ಹಿಂದೂ ತನ್ನ ಸ್ವಭಾವವನ್ನು ಪ್ರಕಟ ಮಾಡ್ತಾನೆ. ದೊಡ್ಡವರಿಗೆ ಗೌರವ, ಹೆಣ್ಮಕ್ಕಳಿಗೆ ಗೌರವ, ಮಾತೃವತ್ ಪರ ದಾರೀಶು, ಇನ್ನೊಬ್ಬರ ವಸ್ತು ಅದಕ್ಕೆ ಗೌರವ ಕೊಟ್ಟು ನನ್ನದಲ್ಲ ಅನ್ನುವ ಭಾವನೆ, ಪರದ್ರವ್ಯೇಶು ಲೋಷ್ಠವತ್ ಅನ್ನುವ ಶಬ್ದವನ್ನು ಹೇಳಿದರು. ಪ್ರತಿ ವ್ಯಕ್ತಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ, ಆತ್ಮಕ್ಕೆ ಗೌರವ, ಆತ್ಮವತ್ ಸರ್ವಭೂತೇಶು, ಇದೆಲ್ಲವೂ ಕೂಡ ಒಬ್ಬ ಹಿಂದುವಿನ ಸ್ವಭಾವದ ಪ್ರಕಟೀಕರಣ. ಅದನ್ನೇ ನಾವು ಹಿಂದುತ್ವ ಅಂತ ಕರಿತೀವಿ. ಆ ರೀತಿಯ ಸನಾತನ ಮೌಲ್ಯ, ಅದರ ಆಧಾರದ ಮೇಲೆ ಹಿಂದುತ್ವ, ಹಿಂದುತ್ವದ ಆಧಾರದ ಮೇಲೆ ರಾಷ್ಟ್ರದ ವಿಕಾಸ. ಇದು ಸಂಘದ ಧ್ಯೇಯೋದ್ದೇಶಗಳು. ಈ ರೀತಿಯ ಅನೇಕ ವಿಚಾರಗಳು ಸಂಘದ 100 ವರ್ಷಗಳ ಯಾತ್ರೆಯಲ್ಲಿ ನಾವು ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ಈ ವಿಷಯಗಳನ್ನು ತರ್ತಾ ಇದ್ದೀವಿ. ನಾನು ಹೇಳಿದ ಈ ವಿಷಯಕ್ಕೆ ಸಂಬಂಧಪಟ್ಟು ನಿಮ್ಮ ಪ್ರಶ್ನೆಗಳು, ಅನಿಸಿಕೆಗಳು ಅಥವಾ ಇನ್ಯಾವುದಾದ್ರೂ ನಿಮ್ಮ ಸಲಹೆಗಳಿದ್ದರೆ ಖಂಡಿತವಾಗಿಯೂ ಮುಕ್ತ ಸಂವಾದವನ್ನು ಈ ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ.